ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಮುಂಬರುವ ಒಂದು ಎಪಿಸೋಡ್ ಗಿಚ್ಚಿಗಿಲಿಗಿಲಿ ಶೋನಲ್ಲಿ ಮ್ಯೂಟೆಂಟ್ ರಘು ಹಾಗೆಯೇ ಅಶ್ವಿನಿ ಗೌಡ ಭಾಗವಹಿಸಿದ್ದು ಪ್ರೇಕ್ಷಕರಿಗೆ ತುಂಬ ಎಂಟರ್ಟೈನ್ಮೆಂಟ್ ಆಗಿದೆ. ಈ ಎಪಿಸೋಡ್ನ ಮುಖ್ಯ ಹೈಲೈಟ್ಗಳು ಹೀಗಿವೆ. ಬಿಗ್ ಬಾಸ್ ಸ್ಟೈಲ್ನ ರೀಕ್ರಿಯೇಷನ್. ಇವರಿಬ್ಬರು ಬಿಗ್ ಬಾಸ್ ಕನ್ನಡನಲ್ಲಿ ತಮ್ಮ ಅನುಭವಗಳನ್ನು ನೆನಪಿಸಿಕೊಂಡು ಕೆಲವು ಫನ್ನಿ ಮತ್ತು ಎಮೋಷ್ನಲ್ ಕ್ಷಣಗಳನ್ನು ರೀಕ್ರಿಯೇಟ್ ಮಾಡಿದರು. ಮನೆಯೊಳಗಿನ ಟಾಸ್ಕ್ಗಳು, ಜಗಳಗಳು ಮತ್ತು ಫ್ರೆಂಡ್ಶಿಪ್ ಸನ್ನಿವೇಶಗಳು ಕಾಮಿಡಿ ಟಚ್ ಜೊತೆಗೆ ತೋರಿಸಿದರು. ಸೊ ಕಾಮಿಡಿ ಟೈಮಿಂಗ್ ಹೇಗಿತ್ತು ಅಂದರೆ, ರಘು ಮತ್ತು ಅವರ ನೈಸರ್ಗಿಕ ಕಾಮಿಡಿ ಸ್ಟೈಲ್ ಮತ್ತು ಅಶ್ವಿನಿ ಅವರ ಎಕ್ಸ್ಪ್ರೆಷನ್ ಸೂಪರಾಗಿ ಕ್ಲಿಕ್ ಆಯಿತು. ಇವರಿಬ್ಬರ ಮಧ್ಯೆ ಇರುವ ಕೆಮಿಸ್ಟ್ರಿ ಅಂತೂ ಪ್ರೇಕ್ಷಕರನ್ನು ನಗಿಸೋಕ್ಕೆ ಸಾಕಾಯಿತು ಅಂತಲೇ ಹೇಳ್ಬೋದು. ಇನ್ನು ಜಡ್ಜಸ್ಗಳು ರಿಯಾಕ್ಷನ್ ಅಂತೂ ಇವರ ಅಭಿಪ್ರಾಯದ ಪ್ರಕಾರ ರೀಕ್ರಿಯೇಷನ್ಗೆ ತುಂಬ ಮೆಚ್ಚುಗೆ ವ್ಯಕ್ತಪಡಿಸಿದರು. ವಿಶೇಷವಾಗಿ ಡೈಲಾಗ್ ಡೆಲಿವರಿ ಮತ್ತು ಬಾಡಿ ಲ್ಯಾಂಗ್ವೇಜಸ್ ಪ್ರಶಂಸೆಯನ್ನು ಸಿಕ್ಕಿತು. ಇನ್ನು ಪ್ರೇಕ್ಷಕರ ಪ್ರತಿಕ್ರಿಯೆ ಅಂತ ಹೇಳಿದರೆ, ಸೋಷಿಯಲ್ ಮೀಡಿಯಾದಲ್ಲಿ ಈ ಎಪಿಸೋಡ್ ಒಳ್ಳೆಯ ಪ್ರತಿಕ್ರಿಯೆ ಬಂದಿದೆ. ಬಿಗ್ ಬಾಸ್ನ ನೆನಪು ಮತ್ತೆ ತಾಜಾ ಆಯಿತು ಅಂತ ಅನೇಕರು ಹೇಳ್ತಿದ್ದಾರೆ. ಒಟ್ಟಾರೆ ಹೇಳೋದಾದರೆ ಈ ಎಪಿಸೋಡ್ನಲ್ಲಿ ಕಾಮಿಡಿ ಮತ್ತು ಎಂಟರ್ಟೈನ್ಮೆಂಟ್ ಮಿಕ್ಸ್ ಆಗಿದ್ದು ನೋಡುವವರಿಗೆ ಲೈಟ್ ಹಾರ್ನೆಟ್ ಫನ್ ಕೂಡ ಕೊಟ್ಟಿತು. ರಘು ಮತ್ತು ಅಶ್ವಿನಿ ಇಬ್ಬರು ತಮ್ಮ ಪರ್ಫಾರ್ಮೆನ್ಸ್ನಿಂದ ಎಪಿಸೋಡ್ ಹಿಟ್ ಆಗೋದ್ರಲ್ಲಿ ಸಂದೇಹವೇ ಬೇಡ. ಸೊ ಈ ಎಪಿಸೋಡ್ನ ಮುಂಬರುವ ಒಂದು ಶನಿವಾರ ಮತ್ತು ಭಾನುವಾರ ಬರಲಿದೆ. ಯಾರೆಲ್ಲ ನೋಡೋಕ್ಕೆ ತುಂಬಾ ಕಾತುರದಿಂದ ಕಾಯ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ತುಂಬ ಚೆನ್ನಾಗಿದೆ ಈ ಸರಿ ಬರುವಂಥ ಗಿಚ್ಚಿಗಿಲಿಗಿಲಿ ಎಪಿಸೋಡ್. ಶನಿವಾರ ಭಾನುವಾರ ರಾತ್ರಿ 9 ಗಂಟೆಗೆ ನೋಡಲು ಮರೆಯದಿರಿ. ಇವತ್ತಿನ ಈ ವಿಡಿಯೋ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆಯೇ ಹೊಸಬ್ರು ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೇಕ್ ಕೇರ್.